ಶಿವು ಇನ್ನು ಎಷ್ಟೊತ್ತ ಇವ್ರದು? ಬಾಸ್ಕಿ, ಪ್ರೀತಿಗೆ ಮತ್ತು ಪ್ರೀಪೇಯ್ಡ್ ಸಿಮ್ಗೆ ವ್ಯಾಲಿಡಿಟಿ ಅನ್ನೋದೇ ಇರೋದಿಲ್ಲ. ಕಂಪನಿ ಇರೋಷ್ಟು ದಿವಸ ಅದಿದ್ದೇ ಇರುತ್ತೆ. ಇವ್ರದೇನು 2 ವೇಗಳ 1 ವೇಗಳ? ಮನಸ್ಸಲ್ಲಿ ಇಬ್ರಿಗೂ ಒಬ್ಬರ ಮೇಲೆ ಒಬ್ರಿಗೆ ಪ್ರೀತಿ ಇದೆ, ಬಾಯಿ ಬಿಟ್ಟು ಹೇಳ್ಕೋಬೇಕು ಅಷ್ಟೇ ಬಾಕಿ. ಇಷ್ಟೆಲ್ಲ ಮಾತಾಡಿದ್ಮೇಲೂ ಹೇಳ್ಬೇಕು ಅಂತ ಇರೋ ಮಾತನ್ನ ಹೇಳ್ತಾ ಇಲ್ವಲ್ಲ ಬಾಲಾಜಿ ನೀನು? ಮಾರ್ಗಿ, ಯಾವ ಮಾತು ಅಂತ ಕೇಳ್ಬೋದಾ? ದಟ್ ಮ್ಯಾಜಿಕಲ್ ವರ್ಡ್. ಓ, those 3 magical words. Oh my God, I'm totally excited. You little. ನೋ, ನೀನ್ ಹೇಳು ಫಸ್ಟ್. ನೋ 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 ನೋ, ನಿನ್ನನ್ನು ಹುಡ್ಕೊಂಬಂದಿದ್ದು ನಾನು, ಸೊ ನೀನೇ ಹೇಳು ಮೊದಲು. ಓಕೆ. ಐ ಲವ್ ಯು ಬಾಲಾಜಿ. I love you too, Margi. I love you too. I love you so much. ಒಂದು 9th or 10th ಅನಿಸುತ್ತೆ. ನನ್ನ ಸ್ಕೂಲಲ್ಲಿ ನಂಗೊಬ್ಬ ಕ್ಲಾಸ್ಮೇಟ್ ಇದ್ದ, ಬಾಲಾಜಿ ಅಂತ. ನೋಡ್ತಾನೆ ನನಗೆ ಅವನಿಗೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಬೆಳೀತು. ನನ್ನನ್ನು ಫಸ್ಟ್ ಮಾರ್ಗಿ ಅಂತ ಕೂಗಿದ್ದೆ ನಾನು ಬಾಲಾಜಿ. ಈಗ ಅವ್ನು ನನ್ನ ಎದುರುಗಡೆ ಬಂದರೂ ಅವನ್ನ ನಾನು ಗುರ್ತು ಹಿಡಿಯೋಕ್ಕಾಗುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಮೂವ್ ಮಾಡಿ ಸರ್. ಬಾಲಾಜಿ, ಯಾವುದೋ ಸಿನಿಮಾ ಕಥೆ ಇದ್ದಂಗಿದೆಯಲ್ಲ. ಈ ಕಥೆ ನನ್ನ ಲೈಫಲ್ಲಾಗಿರೋ ಕಥೆನ ಸರಿ ಮಾಡ್ಬೋದು ಅನಿಸುತ್ತೆ. ನಾನೇ ಬಾಲಾಜಿ ಅಂತ ಅನಿಸಿ ನನ್ನ ಜೀವನಕ್ಕೊಂದು ದಾರಿ ಮಾಡ್ಕೋಬೋದು. ಅಪ್ಪ, ಸದ್ಯ ನಿನ್ನ ಮನಸ್ಸಲ್ಲಿರೋದನ್ನ ಕೊನೆಗಾದರೂ ಹೇಳ್ಕೊಂಡ್ಯಲ್ಲ ಬಾಲಾಜಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಕೊನೆಗೂ ಹೇಳಬೇಕು ಅಂತ ಅನ್ಕೊಂಡಿರೋ ವಿಚಾರ ಹೇಳ್ಕೊಂಡ್ಬಿಟ್ರಲ್ಲ. ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಕಂಗ್ರ್ಯಾಚುಲೇಷನ್ಗಳು. ಥ್ಯಾಂಕ್ ಯು. ಹಾಗಾದ್ರೆ ಆದಷ್ಟು ಬೇಗ ಮದುವೆ ಊಟ ಹಾಕ್ಸ್ತೀರಾ ಅಂತ ಆಯ್ತು. ಹೌದು ಸರ್. ನನ್ನ ಕಾರ್ ಉಳಿಸ್ಕೋಬೇಕು ಅಂದರೆ ನನಗೆ ಹಣ ಬೇಕು. ಅದಕ್ಕೆ ನಾನು ಬಾಲಾಜಿ ಅಂತ ಅವಳ ಹತ್ರ ಸುಳ್ಳು ಹೇಳಿ ದುಡ್ಡಿಸ್ಕೋತೀನಿ. ದುಡ್ಡಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅನ್ಸುತ್ತೆ. ನಿಜವಾಗ್ಲೂ ಅವ್ರೆಲ್ಲ ಓಕೆ ಆಗೋಯ್ತಾ? ಹೂಗಿರಿ, ನಾನೇ ಇದ್ನಲ್ಲ, ಈ ಕಡೆಯಿಂದ ಮಾರ್ಗಿ ಮೇಡಮ್ ಐ ಲವ್ ಯು ಅನ್ನೋದು, ಆ ಕಡೆಯಿಂದ ಬಾಲಾಜಿ ಐ ಲವ್ ಯು ಅನ್ನೋದು. ಮಾರ್ಗಿ ಮೇಡಮ್ ಎಷ್ಟು ಖುಷಿ ಪಡ್ತಾ ಇದ್ರು ಅಂದ್ರೆ ಅವ್ರ ಖುಷಿ ನೋಡಿ ನನಗೆ ಖುಷಿ ಆಗೋಯ್ತು. ಆಗ ಅವ್ರ ಕಣ್ಣುಗಳನ್ನ ನೋಡ್ಬೇಕಾಗಿತ್ತು. ಏನ್ ಕಾಣಿಸ್ತು? ಕಿರಿ, ಪ್ರತಿಯೊಂದು ಹೆಣ್ಣಿಗೂ ತನ್ನ ಬಾಳ ಸಂಗಾತಿ ಆಗೋನು ಹೀಗೇ ಇರಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಆ ಆಸೆ ಈಡೇರ್ತು ಅನ್ನೋ ಆಶಾಭಾವನೆ ಕಾಣಿಸ್ತು. ಇನ್ಮೇಲೆ ನನ್ನ ಜೀವನದಲ್ಲಿ ಯಾವ ಸಮಸ್ಯೆನೂ ಇಲ್ಲ, ನೆಮ್ಮದಿಯಾಗಿ ಬದುಕಬಹುದು ಅನ್ನೋ ಒಂದು ಭರವಸೆ ಕಾಣಿಸ್ತು. ರೀ, ಮಾರ್ಗಿ ಅವ್ರ ಮದ್ವೆನ ನಾವೇ ನಿಂತು ಮಾಡ್ಸೋಣ. ನಿಂತ್ಯಾಗಿರಿ, ಶಾಮಿಯಾನ ಹಾಕ್ಸೋಣ, ಕೆಳಗಡೆ ಚೇರ್ ಹಾಕ್ಬಿಟ್ಟು ಮಾಡ್ಸೋಣ ಬಿಡು. ತಮಾಷೆ ಮಾಡಬೇಡಿ. ಅಯ್ಯೋ, ನಾನು ತಮಾಷೆ ಮಾಡ್ತಾ ಇಲ್ಲ ಗಿರಿ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಮೊದಲೇ ಪಾಪ ತಂದೆ ಇಲ್ಲ, ತಾಯಿಗೆ ಕೈಲಾಗಲ್ಲ. ಅದಕ್ಕೆ ನಾವೇ ಅವ್ರ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನಾವೇ ಎಲ್ಲ ಮಾಡಬೇಕು ಗಿರಿ. ಹೌದು ರೀ. ಶಿವಣ್ಣ, ಶಿವಣ್ಣ, ಯಾರೋ ಕರೀತಾ ಇದ್ದಾರೆ. ಹೇ ಪಾಂಡು, ಏನು ಇಷ್ಟೊತ್ತಲ್ಲಿ? ಶಿವಣ್ಣ, ನಿನ್ನ ಹತ್ರ ಅರ್ಜೆಂಟಾಗಿ ಮಾತಾಡಬೇಕಿತ್ತು, ಅದಕ್ಕೆ ಬಂದೆ. ಓ, ನೀನು 10,000 ದುಡ್ಡು ಕೇಳಿದ್ದೆ ಅಲ್ವಾ, ಅದೆಲ್ಲೂ ಅಡ್ಜಸ್ಟ್ ಆಗಲಿಲ್ಲ. ಅದು ನಿನಗೆ ಹೆಂಗೆ ಹೇಳೋದು ಗೊತ್ತಾಗಲಿಲ್ಲ, ಅದಕ್ಕೆ ಸುಮ್ಮನಾಗ್ಬಿಟ್ಟೆ. ಇರಲಿ ಶಿವಣ್ಣ, ನನಗೆ ದುಡ್ಡು ಅಡ್ಜಸ್ಟ್ ಆಯಿತು, ಅದನ್ನು ಹೇಳಿ ಹೋಗೋಣ ಅಂತಲೇ ಬಂದೆ. ಓ ಹೌದಾ, ಹೋಗ್ಲಿ ಬಿಡಪ್ಪ, ಒಳ್ಳೇದಾಗಲಿ. ಸರಿ ಶಿವಣ್ಣ, ನಾನಿನ್ನು ಬರ್ತೀನಿ. ಆಯ್ತು.
ಒಳ್ಳೆ ಹುಡುಗ. ಭಗವಂತ ಇವನು ಏನೇನು ಅನ್ಕೊಂಡಿದ್ದಾನೋ ಅದೆಲ್ಲ ನೆರವೇರೋ ಹಾಗೆ ಮಾಡಪ್ಪ. ಹಾಯ್ ಮಾರ್ಗಿ, ಏನು ಮಾಡ್ತಿದ್ಯಾ ನನ್ನ ಚಿನ್ನ? ಓಹ್ ಓಕೆ. ಏನು ಗೊತ್ತಾ, ನಮ್ಮಮ್ಮನಿಗೆ ನನ್ನ ವಿಷಯ ಗೊತ್ತಾಗೋಯ್ತು. ನಾನು ನಿನಗೋಸ್ಕರ ನನ್ನ ಮನೇನ, ನನ್ನ ಆಸ್ತಿನ ಬಿಟ್ಟು ಬರ್ತಾ ಇದ್ದೀನಿ. ನಾಳೆನೇ ಹೊರಡ್ತೀನಿ. ನಾಳಿದ್ದಲ್ಲಿಗೆ ರೀಚ್ ಆಗ್ತೀನಿ. ಬಂದ ತಕ್ಷಣ ನಮ್ಮ ಮದುವೆ. ಬಟ್ ಬೇಬಿ, ನನಗೊಂದು 10 lakhs ಅಮೌಂಟ್ ಬೇಕಿತ್ತು. ಒಂದು ಕಂಪ್ನಿ ಕಮಿಟ್ಮೆಂಟ್ ಇದೆ. ನಾನು ಬಂದು ರಿಟರ್ನ್ ಮಾಡಿಬಿಡ್ತೀನಿ. ಇಫ್ ಯು ಕ್ಯಾನ್ ಅರೇಂಜ್ ಮಾಡ್ಬೋದಾ? ಯಾ ಬೇಬಿ, ಸಿ ಯು ಸೂನ್. ವಾಟ್ ಮಾರ್ಗಿ, ಏನು ಹೇಳ್ತಾ ಇದ್ಯಾ ನೀನು? ನಿನಗೆ ಮದುವೆನಾ? ಹೌದು ಸರ್, ನಾನು ತುಂಬಾ ವರ್ಷದ ಇಷ್ಟಪಡ್ತಾ ಇದ್ದ ಹುಡುಗನ ಇವಾಗ ಮದುವೆ ಆಗ್ತಾ ಇದ್ದೀನಿ. ನಿನಗೆ ಮದುವೆನೂ ಆಗುತ್ತಾ? ಸರ್, ಏನ್ ನಿಮ್ಮ ಮಾತಿನ ಅರ್ಥ? ನನಗೆ ಮದುವೆ ಆಗುತ್ತಾ ಅಂದ್ರೆ? ನೀನು ಮದುವೆನೇ ಆಗಲ್ಲ ಅಂತ ಹೇಳ್ತಿದ್ಯಲ್ಲ, ಅದಕ್ಕೆ ಕೇಳಿದೆ. ನೀನೇನು ಟೆನ್ಷನ್ ಮಾಡ್ಕೊಬೇಡ. ಸರ್, ನನ್ನ ಮದುವೆಗೆ ಲೀವ್ ಬೇಕಾಗಿತ್ತು. ಅದನ್ನು ಕೇಳೋಣ ಅಂತ ಇಲ್ಲಿಗೆ ಬಂದೆ. ಆಫೀಸಲ್ಲಿ ಚೆನ್ನಾಗಿರೋ ಹುಡುಗಿ ಅಂದ್ರೆ ಇವಳೊಬ್ಳೆ. ಇವಳು ಹೊರಟೋಗ್ಬಿಟ್ರೆ ಆಫೀಸಿಗೆ ಬರೋ ಮೂಡೇ ಇರಲ್ಲ. ಸೊ ಲೀವ್. ಓ, ಇದು ಫೈನಾನ್ಷಿಯಲ್ ಇಯರ್ ಎಂಡಿಂಗು. ಆಫೀಸ್ನಲ್ಲಿ ಸಿಕ್ಕಾಬಟ್ಟೆ ಕೆಲಸ ಇದೆ. ನೀನು ಮದುವೆನ ಆಮೇಲೆ ಮಾಡ್ಕೋ. ಈಗ ಹೋಗಿ ಆಫೀಸ್ ಕೆಲಸ ಮಾಡು. ಸರ್, ನಾನು ಲೀವ್ ಕೇಳ್ತಾ ಇರೋದು ಟ್ರಿಪ್ಗೆ ಹೋಗಕ್ಕಲ್ಲ, ನನ್ನ ಮದುವೆಗೆ. ಸರ್, ಈ ರೀಸನ್ಸ್ಗೆಲ್ಲ ನನ್ನ ಮದುವೆನ ಪೋಸ್ಟ್ಪೋನ್ ಮಾಡಕ್ ಆಗಲ್ಲ. ಆಗಲ್ಲ ಅಂದ್ರೆ ಏನ್ ಅರ್ಥ ಮಾರ್ಗಿ? ಈ ಆಫೀಸು ನಿನ್ ಮೇಲೆ ಎಷ್ಟು ಡಿಪೆಂಡ್ ಆಗಿದೆ ಅಂತ ನಿನ್ಗೆ ಗೊತ್ತಿದ್ಯಾ? ಸರ್, ಈ ಮಾತೆಲ್ಲ ಅಪ್ರಿಸಿಯೇಷನ್ ಟೈಮಲ್ಲಿ, ಹೈಕ್ ಟೈಮಲ್ಲಿ, ಪ್ರಮೋಷನ್ ಟೈಮಲ್ಲೆಲ್ಲ ಬರೋದೇ ಇಲ್ಲ. ಬರೀ ಲೀವ್ ಕೇಳಿದಾಗ ಮಾತ್ರ ಬರುತ್ತಲ್ವಾ? ಅದೆಲ್ಲ ನಂಗೆ ಗೊತ್ತಿಲ್ಲ ಸರ್. ನನಗೆ ಲೀವ್ ಬೇಕೇ ಬೇಕು. ಯು ಆರ್ ಆರ್ಡರಿಂಗ್ ಮೀ? ಐ ಆಮ್ ದಿ ಬಾಸ್ ಹಿಯರ್. ನಾನು ಹೇಳಿದ್ದೆ ನಡಿಬೇಕು. ರಜಾ ಕೊಡಕ್ಕಾಗಲ್ಲ. ಸರ್, ನನ್ 40 CL ಬಾಕಿ ಇದೆ ಸರ್. ಅದ್ರಲ್ಲಿ ನಾನು ಕೇಳ್ತಿರೋದು ಜಸ್ಟ್ 1 ವೀಕ್ ಅಷ್ಟೇ. ಪ್ಲೀಸ್. ಆಗಲ್ಲ. ಮದುವೆಗಿಂತ ನನ್ನ ಕೆಲಸ ಮುಖ್ಯ. ಆದ್ರೆ ನನಗೆ ನನ್ನ ಲೈಫ್, ನನ್ನ ಮದ್ವೆ, ನನ್ನ ಲವ್ವೇ ಮುಖ್ಯ. ನನ್ನ ಮದ್ವೆ ಆದ್ಮೇಲೆ ನನ್ನ ಬಾಲಾಜಿ ಫಾರಿನ್ ಕರ್ಕೊಂಡು ಹೋಗಿ ಆರಾಮಾಗಿ ನನ್ನ ಲೈಫ್ ಸೆಟಲ್ ಮಾಡ್ತಾನೆ. ಈ ಆಫೀಸಲ್ಲಿ ನಿಮ್ಮ ಹತ್ರ ಹೀಗೆಲ್ಲ ಅನ್ನಿಸ್ಕೊಳ್ಳೋ ಕರ್ಮ ನನಗೂ ಇಲ್ಲ ಸರ್. ರಜಾ ಕೊಟ್ರೆ ಕೊಡಿ, ಇಲ್ಲ ಅಂದ್ರೆ ಬಿಡಿ. ನಾನು ಈಗಲೇ ಈ ಕ್ಷಣನೇ ರಿಸೈನ್ ಮಾಡ್ತಾ ಇದ್ದೀನಿ. ಗುಡ್ ಬೈ. ಮಾರಿಗೆ ಇನ್ನೇನಾದ್ರೂ ಮರ್ತಿದ್ದೀನಾ? ಅಕ್ಕ, ಬಾಸಿಂಗನೇ ಮರ್ತಿದ್ಯಾ? ಅಯ್ಯೋ, ಫಾರಿನ್ ಹುಡುಗ ಬಾಸಿಂಗ್ ಆಯ್ಕಂತ. ಕಾಶಿ, ಬಾಸಿಂಗ ಟೋಪಿ ಎರಡು ಒಂದೇ. ಹಾಕೋಕೆ ವಿದೇಶಿಯವನಾದ್ರೇನು ದೇಶಿಯವನಾದ್ರೇನು? ಮಾವ, ಸುಮ್ಮನೆ ತಮಾಷೆಗಂದಮ್ಮ. ಹಾಗೆ ಬರ್ಕೊಳ್ಳಿ, ಅಕ್ಷತೆ ಬರ್ಕೊಳ್ಳಿ. ಮಾವ, ಅವ್ರ ಪದ್ಧತಿ ಬೇರೆ, ನಮ್ಮ ಪದ್ಧತಿ ಬೇರೆ. ಹುಡುಗನ ಹೆಸರು ಬಾಲಾಜಿ ಅಂದಮೇಲೆ ಹುಡುಗನ ಪದ್ಧತಿ ಪ್ರಕಾರ ದೇವಸ್ಥಾನದಲ್ಲಿ, ಹುಡುಗಿ ಪದ್ಧತಿ ಪ್ರಕಾರ ಚರ್ಚಲ್ಲಿ ಅರೇಂಜ್ ಮಾಡ್ರೆ ಲೈಕ್ ಇರುತ್ತೆ. ಕರೆಕ್ಟ್. ಕೊನೆಯದಾಗಿ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮದ್ವೆನ ರಿಜಿಸ್ಟರ್ ಮಾಡಿಸ್ಬಿಟ್ರೆ ಯಾರು ಕೆಮ್ಮಂಗಿಲ್ಲ. ಯಾಕಮ್ಮ ನನ್ನ ನೋಡ್ಕೊಂಡೇ ಹೇಳ್ತಿದ್ಯಾ? ಕೆಮ್ಮಂಗಿಲ್ಲ ಅಂತ ಹೇಳ್ದಾಗ್ಲೆಲ್ಲ ಕೆಮ್ತಿರ್ತಿರಲ್ಲ ಮಾವ, ಅದಕ್ಕೆ. ಹೌದು, ಈ ವಿಷಯದಲ್ಲಿ ಯಾರು ಕೆಮ್ಮಂಗಿಲ್ಲ. ಸಾರಿ ಕಣಮ್ಮ, ಈಗ ನಿಜವಾಗ್ಲೂ ಕೆಮ್ಮು ಬಂದ್ಬಿಡ್ತು. ಕೆಮ್ಬಿಟ್ಟೆ. ಇರ್ಲಿ ಬಿಡಿ ಯಜಮಾನ್ರೆ, ಸಬ್ ರಿಜಿಸ್ಟರ್ ಆಫೀಸಲ್ಲಿ ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ. ಹುಡುಗ ಹುಡುಗಿಗೆ ಯಾವ ಪದ್ಧತಿಯಲ್ಲಿ ಮದುವೆ ಆಯ್ಕೊಂಬ ಆಸೆ ಇತ್ತೋ ಅದರಲ್ಲೇ ಮಾಡ್ರೆ ಆಯ್ತು. ಚರ್ಚಿಗೆ ನಾನು ಹೇಳಿರ್ತೀನಿ, ದೇವಸ್ಥಾನಕ್ಕೆ ನಾನು ಹೇಳಿರ್ತೀನಿ. ಹಾಗಿದ್ಮೇಲೆ ಎರಡೂ ಕಡೆ ಮುಗಿಸ್ಕೊಂಡೆ ಹೊರಡುವ. ಗಂಡು ಹೆಣ್ಣಿಗೆ ಪೊಲೀಸ್ ಸೆಕ್ಯೂರಿಟಿಯಲ್ಲಿ ವಿಮಾನ ಹೊರಿಸೋ ಜವಾಬ್ದಾರಿ ನಾನು. ಅಲ್ಲ ಅಂದ್ರೆ ವಿಮಾನ ಹನಿಮೂನಿಗೆ. ಆಹಾ, ಪ್ರೇಮಿಗಳನ್ನ ಒಂದು ಮಾಡೋದಕ್ಕೆ ಅದೆಷ್ಟೊಂದು ಉತ್ಸಾಹದಿಂದ ಕಾಯ್ತಿದ್ದೀರಪ್ಪ. ನಮ್ಗೆಷ್ಟೇ ಕಷ್ಟ ನೋವು ಬಂದರೂ ನಾವು ಯಾಕೆ ಖುಷಿಯಾಗಿದ್ದೀವಿ ಅಂದರೆ ನಾವು ಮತ್ತೊಬ್ಬರ ಖುಷಿಗೋಸ್ಕರನೇ ಯೋಚನೆ ಮಾಡ್ತಾ ಇರ್ತೀವಿ. ಆದರೆ ಆ ಭಗವಂತ ನಮ್ಮ ಖುಷಿಗೋಸ್ಕರ ಯೋಚನೆ ಮಾಡ್ತಾ ಇರ್ತಾನೆ. ಕರೆಕ್ಟಾಗಿ ಹೇಳಿದ್ರಿ ಮಾವ, ಎಲ್ಲ ಭಗವಂತನ ದಯೆ.
ಮಾರ್ಗಿ ಮೇಡಮ್, ಏನೇ ಆದರೂ ನೀವು ಡೀಲಿಂಗ್ ರಾಜು ಅವ್ರ ಹತ್ರ ಅಷ್ಟೊಂದು ಕೋಪದಲ್ಲಿ ಮಾತಾಡಬಾರ್ದಾಗಿತ್ತು. ಸರ್ ಹಾಗೆ ಮಾತಾಡಿಲ್ಲ ಅಂದರೆ ಅವ್ರು ರಜಾ ಕೊಡ್ತಾ ಇರಲಿಲ್ಲ ಸರ್. ಇಷ್ಟಕ್ಕೂ ನನಗೆ ಕೆಲಸ ಏನಕ್ಕೆ ಬೇಕು? ಬಾಲಾಜಿ ನನಗೆ ಪ್ರಾಮಿಸ್ ಮಾಡಿದ್ದಾನೆ ನನ್ನ ಅಮ್ಮನ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ. ನಾನು ಈ ಕೆಲಸ ಮಾಡ್ತಾ ಇದ್ದಿದ್ದೆ ಅಮ್ಮಂಗೋಸ್ಕರ ಸರ್. ಇನ್ಮೇಲೆ ಬಾಲಾಜಿ ಇದ್ದಾನೆ, ನನಗೆ ಕೆಲಸದ ಅವಶ್ಯಕತೆ ಆದರೂ ಏನಿದೆ ಹೇಳಿ? ಬೇಡಮ್ಮ, ಕೆಲಸ ಕೈನಲ್ಲಿರೋವಾಗ ಇರೋ ಕೆಲಸ ಬಿಡ್ಬೋದು, ಆದರೆ ಇರೋ ಕೆಲಸ ಬಿಟ್ಟು ಖಾಲಿ ಕೈ ಮಾಡ್ಕೊಳ್ಳೋದು ತಪ್ಪಾಗತ್ತೆ. ನಾಗರಾಜ್ ಸರ್, ನನಗೆ ಮದುವೆ ಆಗ್ತಿದೆ, ನನ್ನ ಗಂಡ ನನ್ನನ್ನು ಪ್ರೀತಿಯಿಂದ ನೋಡ್ಕೊಳ್ತಾನೆ ಅನ್ನೋ ನಂಬಿಕೆ ನನಗಿದೆ. ಆ ನಂಬಿಕೆಯಿಂದಾನೆ ನಾನು ಕೆಲಸ ಬಿಡ್ತೀನಿ ಅಂತ ಹೇಳಿದ್ದು. ಆದ್ರೂ ಮದುವೆಗಳಾಗೋವರೆಗೂ ವೆಯ್ಟ್ಗಳು ಮಾಡ್ಬೋದು ಅಂತ ನನ್ನ ಒಪಿನಿಯನ್ಗಳು. ಇಲ್ಲ ಬಾಬು, ನನಗೆ ಈ ಡೀಲಿಂಗ್ ರಾಜ್ ಮುಖಾನ ಸಹಿಸ್ಕೊಂಡು ಸಾಕಾಗೋಗಿದೆ. ನಿಮ್ಗೆ ಯಾರಿಗಾದ್ರೂ ಗೊತ್ತಾ ಈ ಆಫೀಸಲ್ಲಿ ಮದುವೆ ಆಗದೆ ಇರೋ ಹೆಣ್ಮಕ್ಳನ್ನ ಅವ್ನು ಹೇಗೆ ನೋಡ್ತಾನೆ ಅಂತ? ಏನು ಮೇಡಮ್ ಹೀಗೆ ಹೇಳ್ತಾ ಇದ್ದೀರಾ? ಇವತ್ತರೆಗೂ ಈ ವಿಷಯ ನೀವು ಹೇಳೇ ಇಲ್ಲ. ಹೇಳಿದ್ರೆ ಏನು ಪ್ರಯೋಜನ ಸರ್? ಏನು ಅವ್ರಿಗೆ ಹೊಡೆದು ಬೈದು ಬುದ್ಧಿ ಹೇಳ್ತೀರಾ? ಇಲ್ಲ ತಾನೆ. ಪ್ರತಿಯೊಂದು ಆಫೀಸಲ್ಲೂ ಈ ಥರ ಡೀಲಿಂಗ್ ರಾಜ್ಗಳು ಇದ್ದೇ ಇರ್ತಾರೆ. ಅವ್ರು ಅಪ್ರೋಚ್ ಮಾಡೋದೇ ಗೊತ್ತಾಗಲ್ಲ. ಎಲ್ಲದಕ್ಕೂ ಓಕೆ ಅನ್ನೋ ಹಾಗಿದ್ರೆ ನೈಸಾಗಿ ಮಾತಾಡಿ ಅವ್ರಿಗೆ ಹೇಗೆ ಬೇಕೋ ಹಾಗೆ ಬಳಸ್ಕೊತಾರೆ. ಸ್ಟ್ರಿಕ್ಟ್ ಆಗಿದ್ರು ಟ್ರೈ ಮಾಡೋದನ್ನ ಬಿಡಲ್ಲ. ಇವ್ರು ಮಾಡೋ ತಪ್ಪಿಗೆ ಸಾಕ್ಷಿ ಸಿಗಲ್ಲ, ಸಿಕ್ಕಿದ್ರು ಅದನ್ನ ಪ್ರೂವ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾವು ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ತಿರ್ತೀವಿ ಅನ್ನೋ ಭಯ. ಆ ಭಯನೇ ಇವ್ರುಗಳಿಗೆ ಬಂಡವಾಳ. ಮದುವೆ ಆಗದೆ ಇರೋ ಹುಡುಗಿರಂದ್ರೆ ಸಾಕು, ಜೊಲ್ ಸುರ್ಸ್ಕೊಂಡು ಬಂದ್ಬಿಡ್ತಾರೆ. ನನ್ನ ಫ್ರೆಂಡ್ ಒಬ್ಳು ಈ ಥರದ ಸಮಸ್ಯೆನ ನೋಡಿ ನೋಡಿ ಮದುವೆ ಆಗಿಲ್ಲ ಅಂದ್ರೂ ತಾಳಿ ಕಾಲುಂಗ್ರ ಹಾಕೊಂಡು ಓಡಾಡ್ತಾ ಇದ್ದಾಳೆ. ಅಟ್ಲೀಸ್ಟ್ ಅವಾಗಾದ್ರೂ ಇಂಥವ್ರು ಟಾರ್ಚರ್ ಕಡಿಮೆ ಆಗ್ಬೋದು ಅಂತ. ಕೆಲವ್ರಂತೂ ಹೇಗಿದ್ರು ಬಿಡಲ್ಲ. ನನಗಿದ್ನೆಲ್ಲ ಇನ್ನು ಮುಂದೆ ಸಹಿಸ್ಕೊಳಕ್ಕಾಗಲ್ಲ ಶಿವ ಸರ್. ನನಗೆ ನನ್ನ ಬಾಲಾಜಿ ಇದ್ದಾನೆ, ಅವ್ನು ನನ್ನ ಲೈಫಿಗೆ ಬಂದು ನನ್ನ ಮದುವೆ ಆದರೆ ಸಾಕು ಅಂತ ಕಾಯ್ತಾ ಇದ್ದೀನಿ. ನಮಗಿದು ಗೊತ್ತಾಗಲೇ ಇಲ್ಲ ಮೇಡಮ್, ಸಾರಿ. ಅಯ್ಯೋ ಶಿವು ಸರ್, ನೀವು ಯಾಕೆ ಸಾರಿ ಕೇಳ್ತಾ ಇದ್ದೀರಾ? ಅಟ್ಲೀಸ್ಟ್ ನೀವುಗಳು ನನ್ನ ಜೊತೆ ಒಳ್ಳೆ ರೀತಿಯಲ್ಲಿ ಇದ್ರಲ್ಲ, ಅಷ್ಟು ಸಾಕು. ನಮ್ಮ ಬಾಸ್ ಮೇಲೆ ಕಂಪ್ಲೇಂಟಾ? ನೀನು ಕೆಲಸದಲ್ಲೇ ಮುಂದುವರೆದಿದ್ರೆ ಹಾಕ್ಕೊಡ್ತಿದ್ದೆ. ಈಗ ನೀನೇ ಬಿಟ್ಟು ಹೋಗ್ತಿದ್ಯಲ್ಲ, ಇಟ್ಸ್ ಓಕೆ. ಹಾಂ, ಒಳ್ಳೇದಾಗಲಿ ಮಾರ್ಗಿ ಮೇಡಮ್. ಥ್ಯಾಂಕ್ ಯು ಸರ್. ರೆಸಿಗ್ನೇಷನ್ನ ಮೇಲಲ್ಲಿ ಕಳಿಸ್ತೀನಿ. ಶಿವ ಸರ್, ನನ್ನ ಜೊತೆ ಸ್ವಲ್ಪ ಬ್ಯಾಂಕಿಗೆ ಬರ್ತೀರಾ? ಬ್ಯಾಂಕಾ? ಯಾಕೆ ಮೇಡಮ್? ಬಾಲಾಜಿಗೆ 10 lakh ಬೇಕಾಗಿತ್ತಂತೆ. ಅದು ಅರ್ಜೆಂಟಾಗಿ ಪರ್ಸನಲ್ ಲೋನಿಗೆ ಅಪ್ಲೈ ಮಾಡಿದ್ದೆ. ಸೊ ದುಡ್ಡನ್ನ ಡ್ರಾ ಮಾಡ್ಕೊಂಡು ಬರೋದಿತ್ತು, ಅದಕ್ಕೆ. ಅಲ್ಲ ಮೇಡಮ್, ಫಾರಿನ್ನು ವೆಲ್ ಸೆಟಲ್ಡ್ ಅಂತೆಲ್ಲ ಹೇಳಿದ್ರೆ. ಫಾರಿನ್ನು ವೆಲ್ ಸೆಟಲ್ಡು ಎಲ್ಲ ನಿಜಾನೇ ಸರ್, ಆದರೆ ಅದನ್ನೆಲ್ಲ ಬಿಟ್ಟು ನನಗೋಸ್ಕರ ಇಂಡಿಯಾಗೆ ಬರ್ತಿದ್ದಾನೆ. ಅದಕ್ಕೆ ಮುಂಚೆ ಅಲ್ಲಿ ಏನೋ ಸ್ವಲ್ಪ ಕಮಿಟ್ಮೆಂಟ್ ಇದೆಯಂತೆ, ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ 10 lakh ಬೇಕು ಅಂತ ಕೇಳಿದ್ದಾನೆ. ಏನೋ ಮಿಸ್ ಹೊಡಿತಾ ಇದೆಯಲ್ಲ, ಎಲ್ಲೋ ತಪ್ಪಾಗ್ತಿದೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಮಾರ್ಗಿ ಮೇಡಮ್, ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. 10 ಲಕ್ಷ ಅನ್ನೋದು ಏನು ಕಮ್ಮಿ ಅಮೌಂಟ್ ಅಲ್ಲ. ಫಾರಿನ್ನು ಅಂತ. ಸರ್ ಪ್ಲೀಸ್, ನೀವು ನನ್ನ ಪ್ರೀತಿ ಬಗ್ಗೆ ಬಾಲಾಜಿ ಬಗ್ಗೆ ಏನೇನೋ ಮಾತಾಡಬೇಡಿ. ನನಗೆ ನನ್ನ ಕೆಲಸ ಹಣಕ್ಕಿಂತ ನನ್ನ ಬಾಲಾಜಿನೇ ಮುಖ್ಯ. ನೀವು ನನ್ನ ಜೊತೆ ಬರೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಮ್ಯಾನೇಜ್ ಮಾಡ್ಕೊತೀನಿ. ಥ್ಯಾಂಕ್ಸ್. ಅಲ್ಲ ಮಾರ್ಗಿ ಮೇಡಮ್, ಏನು ಶಿವಪ್ನೆ ಇದು? ಮಾರ್ಗಿ ಎಲ್ಲೋ ತಪ್ಪು ಮಾಡ್ತಾ ಇದ್ದಾಳೆ ಅಂತ ಅನ್ನಿಸ್ತಾ ಇದೆ ಶಿವು. ಹೌದು ಸರ್, ನನಗೂ ಹಾಗೆ ಅನ್ನಿಸ್ತಾ ಇದೆ. ಆದರೆ ಅವ್ರು ಅಷ್ಟೊಂದು ಖಾರವಾಗಿ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ಏನೋ ಒಟ್ಟಿನಲ್ಲಿ ಅವ್ರಿಗೆ ಒಳ್ಳೇದಾದರೆ ಅಷ್ಟೇ ಸಾಕು. $10 ಲಕ್ಷನಾ? ನಾವು ನಿಮಗೆ ಒಳ್ಳೇದಾಗಲಿ ಅಂತ ಬಯಸಿದ್ವಿ ಅಷ್ಟೇ. ಅದಕ್ಕೆ ನಮ್ಗೆ 10 ಲಕ್ಷ ಎಲ್ಲ ಯಾಕೆ ಕೊಡ್ತಿದ್ದೀರಾ? ಪ್ರೀತಿಗೆ ಬೆಲೆ ಇದೆ, ಆದರೆ ಪ್ರೀತಿ ಒಂದಾಗ್ಲಿ ಅಂತ ಹಸುರಿಗೆ ಯಾಕೆ ಬೆಲೆ ಕಟ್ತಿದ್ದೀರಾ? ಅಲ್ಲ, ಹಾಗೂ ಪ್ರೀತಿಯಿಂದ ಕೊಡ್ಕೆ ಅಮ್ಮಂಗಿದ್ರೆ ವೀಳ್ಯದೆಲೆ ಮೇಲೆ ಒಂದು 10,000 ಕೊಟ್ಟಿದ್ದೀರ ಆತಿದ್ದೀತಪ್ಪ. 10 ಲಕ್ಷ ಎಲ್ಲ ಜಾಸ್ತಿ ಆಗಿಗೆ. ಅಯ್ಯೋ ಸಾರಿ, ಆ್ಯಕ್ಚುಲಿ 10 ಲಕ್ಷ ನಿಮಗಲ್ಲ, ಮತ್ತೆ ಬಾಲಾಜಿಗೆ. ನಾಳೆ ಇಂಡಿಯಾಗೆ ಬಾಲಾಜಿ ಬರ್ತಿದ್ದಂಗೆ ನೀವು ಈ ಹಣನ ಅವನಿಗೆ ತಲುಪಿಸ್ಬೇಕು.
10 ಲಕ್ಷ ಬಾಲಾಜಿಗ? ಯಾಕೆ ಮಾರ್ಗಿಯವ್ರೆ? ಅವನಿಗೇನೋ ಅರ್ಜೆಂಟ್ ಕಮಿಟ್ಮೆಂಟ್ ಇದೆಯಂತೆ. ಈ ದುಡ್ಡನ್ನ ಕೊಟ್ಟು ಅದನ್ನ ಕ್ಲಿಯರ್ ಮಾಡಿ ಅವ್ನು ಆರಾಮಾಗಿ ಮದುವೆ ಆಗಲಿ ಅಂತ. ಅವನಿಗಿದೆಲ್ಲ ಏನೂ ಅಲ್ಲ, ಪ್ರೀತಿಗೋಸ್ಕರ ಅಷ್ಟು ಕೋಟಿ ಆಸ್ತಿನೇ ಬಿಟ್ಟು ಬರ್ತಾ ಇದ್ದಾನೆ. ಈ 10 ಲಕ್ಷ ಯಾವ ಮಹಾ? ಶಿವ ಸರ್ ಕೂಡ ದುಡ್ಡು ಕೊಡ್ತೀನಿ ಅಂದಾಗ ಬೇಡ ಅಂದರು. ಆಗ ನಾನು ಅಂದಿದ್ದು ಒಂದೇ ಮಾತು, ಎನಿಥಿಂಗ್ ಫಾರ್ ಬಾಲಾಜಿ, ಎನಿಥಿಂಗ್ ಫಾರ್ ಲವ್ ಅಂತ. Hey baby, ಹಾಯ್ ಬಾಲಾಜಿ. just now landed in Bangalore. ವಾವ್, ಬ್ಯಾಂಗ್ಳೂರ್ ಎಷ್ಟು ಚೇಂಜ್ ಆಗಿದೆ ಗೊತ್ತಾ? ಈಗ ನಾನು ಟರ್ಮಿನಲ್ 2 ನಲ್ಲಿ ಇದ್ದೀನಿ. ಸಿಟಿ ಲುಕ್ಸ್ ಸೋ ಅಮೇಜಿಂಗ್. ಎಷ್ಟು ಚೇಂಜಸ್ ಆಗಿದೆ ಗೊತ್ತಾ? ದಟ್ಸ್ ಇಂಡಿಯಾ. ಬಾಲಾಜಿ, ನೀನು ಬ್ಯಾಂಗ್ಳೂರಿಗೆ ರೀಚ್ ಆಗಿರೋದು ಕೇಳಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಯಾವಾಗ ನಾನು ನಿನ್ನ ನೋಡ್ತೀನೋ ಅನಿಸ್ತಿದೆ. ಈ ದುಡ್ಡು ತಗೊಂಡು ನಾನೇ ಬಂದ್ಬಿಡ್ತೀನಿ. ಮಾರ್ಗಿಯವ್ರೆ, ಮದುವೆ ಮುಹೂರ್ತ ಫಿಕ್ಸ್ ಆದಮೇಲೆ ಮದುಮಗಳು ಹಾಗೆಲ್ಲ ಓಡಾಡಬಾರ್ದು. ಸಾರಿ ಬಾಲಾಜಿ, ನಾನು ಹೊರಗಡೆ ಬರಂಗಿಲ್ವಂತೆ. ಯು ನೋ, ದಿಸ್ ಪೀಪಲ್ ಲವ್ ಮಿ ಅ ಲಾಟ್. ಬಟ್ ನನ್ನಷ್ಟಿಲ್ಲ ಬೇಬಿ. ನಾನು ನಿಮ್ಮ ಅಪ್ಪ ಅಮ್ಮನಿಗಿಂತ, ನಮ್ಗೆ ಹುಟ್ಟೋ ಮಗುಗಿಂತ ತುಂಬ ಜಾಸ್ತಿ ಲವ್ ಮಾಡ್ತೀನಿ. ಮಾರ್ಗಿ, ಐ ಲವ್ ಯು. ಮೀ ಟು. ಸರಿ ಬಾಲಾಜಿ, ನಾನು ಈ ದುಡ್ಡನ್ನ ಯಾರ ಕೈಲಾದರೂ ತಲುಪಿಸೋ ವ್ಯವಸ್ಥೆ ಮಾಡ್ತೀನಿ. ಕೂಲ್. ನಾನು ನಿಮಗೆ ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ತಂದು ಕೊಟ್ರೆ ಸಾಕು. ಅಲ್ಲಿಂದ ಡೈರೆಕ್ಟಾಗಿ ಮದುವೆಗೆ ಬರ್ತೀನಿ. ಓಕೆ ಬಾಲಾಜಿ, ಕಾಂಟ್ ವೇಟ್ ಟು ಸಿ ಯು. ಸೇಮ್ ಹಿಯರ್ ಬೇಬಿ. ದುಡ್ಡು ಕೊಡೋದು ಮರಿಬೇಡ, ಕಾಯ್ತಾ ಇರ್ತೀನಿ. ಶ್ಯೂರ್. ಯಾ, ಟೇಕ್ ಕೇರ್. ಬಾಯ್. $10 ಲಕ್ಷ ಬಂದ ತಕ್ಷಣ ಫಸ್ಟು ನನ್ನ ಕ್ಯಾಬ್ ಸಾಲನ ತೀರಿಸ್ಬಿಡ್ತೀನಿ. ನೋಡಿದ್ರಾ, ನನಗಿಂತ ನನ್ನ ಬಾಲಾಜಿನೇ ತುಂಬ ಎಕ್ಸೈಟ್ ಆಗಿದ್ದಾನೆ. ಅಪ್ಪಪ್ಪ ಅಂದರೆ ಏನಾಗುತ್ತೆ? ಅವಳಿಗೆ 10 ಲಕ್ಷ ಲಾಸ್ ಆಗುತ್ತೆ, ಆದರೆ ಅವಳ ಜೀವನ ಏನು ಹಾಳಾಗಲ್ಲ ಅಲ್ವಾ? ದೇವ್ರೆ, ಥ್ಯಾಂಕ್ ಯು ಸೋ ಮಚ್. ಓ ಮಾರ್ಗಿ ಮೇಡಮ್, ನೀವು? ಅದೇ ಬಾಲಾಜಿಗೆ ದುಡ್ಡು ಕೊಡಬೇಕಿತ್ತಲ್ಲ. ಓ, ದುಡ್ಡು ಕೊಡಬೇಕು ಅಂತ ಡಿಸೈಡ್ ಮಾಡಿಬಿಟ್ರಾ? ಪ್ಲೀಸ್ ಶಿವು ಸರ್. ಅಯ್ಯೋ, ನನಗೆ ಪ್ಲೀಸ್ ಅಂತೀರಾ? ಒಟ್ಟಿನಲ್ಲಿ ನಿಮ್ಗೆ ಒಳ್ಳೇದಾದರೆ ಅಷ್ಟೇ ಸಾಕು. ಸಾರಿ ಶಿವು ಸರ್, ನನ್ನ ಪ್ರೀತಿ ಬಗ್ಗೆ ಯಾರಾದರೂ ಲೈಟಾಗಿ ಮಾತಾಡಿದ್ರೆ ನನಗೆ ತುಂಬ ಕೋಪ ಬರುತ್ತೆ. ಆ ಕೋಪದಲ್ಲಿ ನಿಮ್ಗೆ ಏನೇನೋ ಅಂದ್ಬಿಟ್ಟೆ. ಡೋಂಟ್ ಮೈಂಡ್. ಪರವಾಗಿಲ್ಲ ಬಿಡಿ. ನಾಳೆ ಮದುವೆ ಆಗಿ ನ್ಯೂಯಾರ್ಕ್ ಹೋಗಿ ಸೆಟಲ್ ಆಗ್ತೀನಿ. ಆಗ ನಿಜವಾಗ್ಲೂ ನಿಮ್ಮನ್ನೆಲ್ಲ ಮಿಸ್ ಮಾಡ್ಕೋತೀನಿ. ನಾವು ಕೂಡ. ಆದರೆ ನೀವು ಚೆನ್ನಾಗಿರಬೇಕು ಮಾರ್ಗಿಯವ್ರೆ, ಅಷ್ಟೇ. ಥ್ಯಾಂಕ್ ಯು ಗಿರ್ಜಾ ಅವರೇ. ಸರ್, ಈಗ ಅಮೌಂಟ್ ತಲುಪಿಸೋದು ಹೇಗೆ? ನಾನು ಇಲ್ದ ಪೊಲೀಸ್ 10 ಲಕ್ಷ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಿದ್ರೆ ನನ್ನ ಯಾರೂ ಕೇಂಬರಿಲ್ಲ. ನೀವೇನು ಟೆನ್ಷನ್ ಮಾಡಬೇಡಿ. ಗಿರ್ಜಮ್ಮ, ನಾಳೆಗೆ ನೀವು ಹೆಣ್ಣನ್ನು ರೆಡಿ ಮಾಡಿಸಿ ಕರ್ಕೊಬನ್ನಿ. ನಾನು ಹೋಗಿ ಗಂಡಿನ ಕೈಲಿ 10 ಲಕ್ಷ ಕೊಟ್ಟು ಅವನನ್ನು ರೆಡಿ ಮಾಡಿಸ್ಕೆ ಕರ್ಕೊಬತ್ತೆ. ಆಮೇಲೆ ಗೊತ್ತಿತ್ತಲ್ಲ, ಪ್ಯಾ 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 ಡಮ್ 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 ಡಮ್. ಏನೋ ಎಲ್ಲ ಸಡನ್ನಾಗಿ ಆಗ್ತಾ ಇರೋ ಥರ ಅನಿಸ್ತಾ ಇದೆಯಲ್ಲ. ಮನಸ್ಸಲ್ಲಿ ಏನೋ ಒಂದು ತಳಮಳ, ಏನೋ ಸರಿ ಇಲ್ಲ, ಏನು ಅಂತ ಗೊತ್ತಾಗ್ತಾ ಇಲ್ಲ. ರೇ, ಏನು ಯೋಚನೆ ಮಾಡ್ತಿದ್ದೀರಾ? ಕಾಶಿ ಅವರೇ, ನಾಳೆ ನಿಮ್ಮ ಜೊತೆ ನಾನು ಬರಲಾ? ಅಯ್ಯೋ ಅಡ್ಡಿಲ್ಲ, ಬನ್ನಿ ಮರ್ರೆ, ಅದಕ್ಕೇನಂತೆ. ಮಾರ್ಗಿಯವ್ರೆ, ಬೆಳಗ್ಗೆ ಬೇಗ ರೆಡಿಯಾಗಿ, ಮುಹೂರ್ತ ಮೀರಿ ಹೋಗಬಾರ್ದು. ಗೌರಿ ಚರ್ಚಲ್ಲೆಲ್ಲ ವ್ಯವಸ್ಥೆ ಮಾಡಿದ್ದಾಳೆ. ಮೊದಲು ದೇವಸ್ಥಾನದಲ್ಲಿ ಮದುವೆ, ಆಮೇಲೆ ಚರ್ಚಲ್ಲಿ, ಸರಿನಾ? ಪಾಪ ಮಾರ್ಗಿ ಮೇಡಮ್, ಎಷ್ಟೊಂದು ಕನಸುಗಳು ಇಟ್ಕೊಂಡಿದ್ದಾರೆ. ಅವ್ರಿಗೆ ನಿರಾಸೆ ಆಗದಿದ್ರೆ ಅಷ್ಟೇ ಸಾಕು. ಎಷ್ಟು ಲಕ್ಷಣವಾಗಿ ಕಾಣಿಸ್ತಿದ್ದೀರಾ ಮಾರ್ಗಿಯವ್ರೆ. ಹಾಂ, ಮದುವೆ ಆದಮೇಲೆ ಅಲ್ಲಿ ಇಲ್ಲಿ ಅಂತ ಸುತ್ತಾಡೋಕ್ಕೂ ಮೊದಲು ತೀರ್ಥಕ್ಷೇತ್ರಗಳಿಗೆ ಹೋಗಿ ಬನ್ನಿ. ನಿಮ್ಮ ಕಡೆನೂ ಪುಣ್ಯಕ್ಷೇತ್ರಗಳೆಲ್ಲ ಇರುತ್ತಲ್ವಾ, ಬಾಲಾಜಿ ಅವ್ರನ್ನ ಕರ್ಕೊಂಡು ಅಲ್ಲಿಗೂ ಹೋಗಿ ಬನ್ನಿ. ದೇವ್ರ ಆಶೀರ್ವಾದ ಇದ್ರೇ ಒಳ್ಳೇದಾಗೋದು. ಇನ್ನೂ ಬಂದಿಲ್ವಲ್ಲ? ಯಾರ ಕೈಲಿ ದುಡ್ಡು ಕೊಟ್ಟು ಕಳಿಸಿದಾಳೋ ಏನು? ಅವನು ಮಾತ್ರ ನನ್ನ ಮುಖನ ಜಾಸ್ತಿ ತೋರಿಸ್ಬಾರ್ದು. ನನ್ನ ಮುಖ ಏನಾದರೂ ನೋಡಿದ್ರೆ ಕಂಪ್ಲೇಂಟ್ ಏನಾದರೂ ಕೊಟ್ಬಿಡ್ತಾನೆ. ಹುಷಾರಾಗಿರ್ಬೇಕು.
ಏನೋ ಒಟ್ಟಿನಲ್ಲಿ ನಮ್ಮ ಮಾರ್ಗಿ ಮೇಡಮ್ ಅವ್ರಿಗೆ ಒಳ್ಳೇದಾದ್ರೆ ಅಷ್ಟೇ ಸಾಕು. ಪಾಪ ಅಮ್ಮ ಭಲೇ ಖುಷಿಯಾಗಿದ್ರು. ಓ, ನಮ್ಮ ಪಾಂಡು ಇಲ್ಲೇ ಇದ್ದಾನೆ. ಮಾರ್ಗಿ ಅವ್ರು ಹೇಳಿದ ಶರ್ಟ್ ಪ್ಯಾಂಟ್ ಕಲರ್ ಎಲ್ಲ ಮ್ಯಾಚ್ ಆಗ್ತಿತ್ತು. ಅಂದಮೇಲೆ ಇವನೇ ಬಾಲಾಜಿ. ಶಿವಣ್ಣ ಯಾಕಪ್ಪ ಈ ಕಡೆ ಬರ್ತಾ ಇದ್ದಾನೆ?